ನಿಂಗೆಲ್ಲ ವಿಷಯನೂ ಗೊತ್ತಿದೆ. ಇನ್ನು ತಡ ಮಾಡೋದು ಬೇಡ. ಅಣ್ಣ ಬರ್ತಿದ್ದಾಗೆ ಎಲ್ಲ ಹೇಳ್ಬಿಡು. ಅಳಿಯಂದ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬಾ ಬಾ ಬಾ. ಎಷ್ಟೇ ಆದ್ರೂ ಅಪ್ಪನ ಮಗಳಲ್ವಾ, ಅಪ್ಪನ ಪಕ್ಕನೆ ಕೂತ್ಕೊಂಡು ತಿಂಡಿ ತಿನ್ನು. ಬಂಗಾರ. ರಾಜಪ್ಪ, ಅಣ್ಣ ಬರ್ತಾ ಇದ್ದಾರೆ. ಪುಟ್ಟ, ಇಷ್ಟು ದಿನ ನೀನು ಎಲ್ಲೋ ಇದ್ದೆ, ಹೇಗೋ ಇದ್ದೆ, ಆದ್ರೆ ಇವಾಗ ಈ ಮನೆಗೆ ಬಂದಿದ್ಯಾ. ಈ ಮನೆಯಲ್ಲಿ ನಿನಗೆ ಪ್ರೀತಿ, ಗೌರವ, ರಾಜ ಮರ್ಯಾದೆನೇ ಸಿಗ್ತಾ ಇದೆ. ಇವ್ರು ಮಾತಾಡ್ತಿರೋ ರೀತಿಯನ್ನು ನೋಡಿದ್ರೆ ಖಂಡಿತ ಇವತ್ತು ನನ್ನ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ. ಪುಟ, ನಿಂಗೊಂದು ಕತೆ ಹೇಳ್ತೀನಿ. ಕತೆ ಕೇಳ್ತಾ ತಿಂಡಿ ತಿಂತೀಯಾ? ಕತೆನಾ? ಕತೆ ಅಂದ್ರೆ ನನಗೆ ತುಂಬಾ ಇಷ್ಟ. ಯಾವ ಕತೆ ಹೇಳ್ತೀರಾ? ಒಬ್ಬ ಮುಖವಾಡ ಹಾಕಿರೋ ಮನುಷ್ಯನ್ ಕತೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನಂತೆ. ಆ ರಾಜನ ಅರಮನೆ ಎಲ್ಲ ಇರುತ್ತೆ, ಆದ್ರೆ ಸಂತೋಷ ಮಾತ್ರ ಇರಲ್ಲ. ಇದನ್ನ ಒಬ್ಬ ಕಳ್ಳ ತಿಳ್ಕೊತಾನೆ. ಆಮೇಲೆ ಆ ರಾಜನ್ ಸಂಬಂಧಿಕ ಹಾಗೆ ಮುಖವಾಡ ಹಾಕೊಂಡು ಆ ಮನೆಗೆ ಬಂದು ಸೇರ್ಕೋತಾನೆ. ಓ, ಇವ್ರು ನನ್ನ ಬಗ್ಗೆನೇ ಹೇಳ್ತಿದ್ದಾರೆ. ಆ ರೀತಿ ಮುಖವಾಡ ಹಾಕೊಂಡು ಬಂದಿರೋ ಮನುಷ್ಯನ ರಾಜ ಒಳ್ಳೆಯವನು ಅಂತ ನಂಬಿಡ್ತಾನೆ. ಆ ರಾಜ ದಡ್ಡ ಇರಬೇಕು. ಆ ರಾಜ ಮಾತ್ರ ಅಲ್ಲ, ಅವನ್ ಜೊತೆ ಇರ್ತಾನಲ್ಲ ಮಂತ್ರಿ, ಅವನ್ ಕೂಡ ಮುಖವಾಡ ಹಾಕೊಂಡಿರೋ ಮನುಷ್ಯನ ತುಂಬಾ ಒಳ್ಳೆಯವನು ಅಂತ ನಂಬ್ತಾನೆ. ಅಯ್ಯೋ ರಾಮ, ಆ ಮಂತ್ರಿ ಶಾತ ದಡ್ಡ ಇರಬೇಕು. ಆಹಾ, ಇನ್ನು ನೀನೇ ಎಷ್ಟು ಚೆನ್ನಾಗಿ ಬೈಕೋತೀಯೋ. ಆಮೇಲೆ ಒಂದಿನ ಆ ರಾಜನ್ಗೆ ಮುಖವಾಡ ಹಾಕಿರೋ ಮನುಷ್ಯನ್ ನಿಜವಾದ ಬಣ್ಣ ಗೊತ್ತಾಗುತ್ತೆ. ಆವಾಗ ಅವನು ಕೋಪದಲ್ಲಿ